ರಾಜ್ಯಮಟ್ಟದ ತ್ರಿವೇಣಿ ಶೆಲ್ಲಿಕೇರಿ ಸಾಹಿತ್ಯ ಪ್ರಶಸ್ತಿ ಸಮಾರಂಭ ಫೆಬ್ರವರಿ 18ರಂದು ನಡೆಸಲಾಗುವುದು ಎಂದು ಪ್ರತಿಷ್ಠಾನದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಫೆಬ್ರವರಿ 18 ರವಿವಾರ ದಿನದಂದು ಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಜೊತೆಗೆ ದಿಡಿಕೇರಿ ಜಮೀನು ಕಥಾ ಸಂಕಲನದ ದ್ವಿತೀಯ ಆವೃತ್ತಿ ಬಿಡುಗಡೆ ಕಾರ್ಯಕ್ರಮ ನಡೆಸಲಾಗುವುದು. ಖ್ಯಾತಿ ಸಾಹಿತಿ ಅಮರೇಶ್ ನುಗಡೋನಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು, ಖ್ಯಾತಿ ಸಾಹಿತಿಗಳಾದ ರಾಘವೇಂದ್ರ ಪಾಟೀಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಬಾಳಾಸಾಹೇಬ್ ಲೋಕಾಪುರ್ ಕಸಾಪ ಅಧ್ಯಕ್ಷರಾದ ಶಿವಾನಂದ ಶೆಲ್ಲಿಕೇರಿ ಸೇರಿದಂತೆ ಇತರ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ ತಿಳಿಸಿದರು. ಅವರಿಗಿದ್ದಂಥ ಸಾಮಾಜಿಕ ಕಳಕಳಿ ಈ ಒಂದು ಅನುಷ್ಠಾನದ ಅನುಷ್ಠಾನ ಮಾಡಲು ಕಾರಣ ಅಂತ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸಾಮಾಜಿಕವಾಗಿ ಇರ್ಬೋದು, ಶೈಕ್ಷಣಿಕವಾಗಿ ಬೇರೆ ಬೇರೆ ರೀತಿಯಿಂದ ಈ ಒಂದು ಕಾರ್ಯ ಮಾಡುವ ಮೂಲಕ ಅವಳ ಏನು ಕನಸುಗಳು ಆ ಒಂದು ಕನಸು ನನಸು ಮಾಡುವ ಒಂದು ಸಣ್ಣ ಪ್ರಯತ್ನ ಈ ಒಂದು ಪ್ರತಿಷ್ಠಾನದ್ದು. ಈ ಪ್ರತಿಷ್ಠಾನವನ್ನು ನಾವು ಕಳೆದ ಸಾಲ ಅಂದರೆ 2023 ಸೆಪ್ಟೆಂಬರ್ 29ರಂದು ನೋಂದಣಿ ಮಾಡಿದ್ದೀವಿ. ಅದಕ್ಕೆ ಅಧ್ಯಕ್ಷರಾಗಿ ನಾನು ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ ಆಗಿದ್ದೇನೆ. ಹಾಗೆ ಗೌರವ ಅಧ್ಯಕ್ಷರಾಗಿ ನಮ್ಮ ಸಹೋದರರಂತ ಅಧಿಕಾರಿ KS ಪೃಥ್ವಿ ಶೆಲ್ಲಿಕೇರಿ ಇದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮ ಮಾವನವರು ಮೋನಿಕಾಗಿ ರಿಟೈರ್ಡ್ ತಹಶೀಲ್ದಾರ್ ಅವರು. ಹಾಗೆ ಅದಕ್ಕೆ ಕಾರ್ಯದರ್ಶಿಯಾಗಿ ನಮ್ಮ ಶಿವಾನಂದ ಶೆಲ್ಲಿಕೇರಿ ಅವರು ಕೂಡ ಇದ್ದಾರೆ. ಜೊತೆಗೆ ಅದರ ಒಂದು ಕೋಶಾಧ್ಯಕ್ಷರಾಗಿ ನಮ್ಮ ಗೋಪುರವರು DG ಜಕ್ಕನಾಟಿ ಅಂತ, ಇವರು ಕೂಡ ಇಂಜಿನಿಯರು, ಅವರು ಕೋಶಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಯಾವುದೇ ಒಂದು ಕೆಲಸಕ್ಕೆ ತುಂಬ ಬೆಂಬಲ ಇರುವ, ಹಾಗೆ ಯಾವುದಾದ್ರೂ ಕೆಲಸ ಇದ್ದರೆ ಹೆಗಲು ಕೊಡುವಂಥ ಕಿರಿಯ ಅಧಿಕಾರ ಮಿತ್ರ ಅನಿಲ್ ಮುನ್ನಾಮವರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹಾಗೂ ತಂಗಿಯವರಿಗೆ ನಮ್ಮನ್ನು ಸಲ್ಲಿಸುತ್ತಾ, ಈ ಒಂದು ಪ್ರತಿಷ್ಠಾನ ಆರಂಭವಾದ ನಂತರ ಯಾವ ಒಂದು ಕಾರ್ಯಕ್ರಮ